So the next feature is the people who are not getting even 2 meals a day. 2 meals a day ಅಂದ್ರೆ ದಿನಕ್ಕೆ 2 ಹೊತ್ತು ಊಟವನ್ನ 2 ಹೊತ್ತು ಆಹಾರವನ್ನು ಪಡೆಯಲಿಕ್ಕೆ ಆಗದೇ ಇರುವಂತ ಜನರಿಗೆ ನಾವು ಬಡವರು ಅಂತ ಹೇಳಿ ಕರೀಬಹುದು. ಅಂತ ಜನ ಉಪವಾಸ ಆಗಿರಬಹುದು, ಹಸಿವಾಗಿರಬಹುದು, ಲ್ಯಾಕ್ ಆಫ್ ಡ್ರಿಂಕಿಂಗ್ ವಾಟರ್ ಶುದ್ಧ ಕುಡಿಯುವ ನೀರಾಗಿರ್ಬೋದು, ಆಮೇಲೆ ಮೂಲ ಸಾಕ್ಷರತೆ ಆಗಿರ್ಬೋದು, ಕೌಶಲ್ಯ ಆಗಿರ್ಬೋದು, ಮತ್ತು ಆರ್ಥಿಕ ಅಪಾರ್ಚುನಿಟೀಸ್ಗಳನ್ನ ಪಡೆಯಲಿಕ್ಕೆ ಆಗದೇ ಇರುವಂತಹ ಜನರಿಗೆ ನಾವೇನು ಕರೀಬಹುದು, ಬಡವರು ಅಂತೇಳಿ ಕರೀಬಹುದು. ಅಂದ್ರೆ ಆರ್ಥಿಕ ಸೌಲಭ್ಯಗಳಾಗಿರ್ಬೋದು ಅಥವಾ ಆರ್ಥಿಕ ಅವಕಾಶಗಳಾಗಿರ್ಬೋದು, ಹಸಿವಾಗಿರ್ಬೋದು, ಆಮೇಲೆ ಉಪವಾಸ ಆಗಿರ್ಬೋದು, ಶುದ್ಧ ಕುಡಿಯುವ ನೀರು ದೊರಕದೇ ಇರುವಂತಹ ಜನರಿಗೆ, ಪಡೀಲಿಕ್ಕೆ ಆಗದೇ ಇರುವಂತಹ ಜನರಿಗೆ ನಾವು ಬಡವರು ಅಂತ ಹೇಳಿ ನಾವಲ್ಲಿ ಕರೀಬಹುದು. Third feature of the poor people, malnutrition, ill health, disability makes them physically weak. ಅಂತಂದ್ರೆ ಅಪೌಷ್ಟಿಕತೆ, ಅನಾರೋಗ್ಯ, ಅಶಕ್ತತೆ ಅಂತ ಅನೇಕ ಕಾರಣಗಳಿಂದ ಆ ಬಡ ಜನರು ಏನಾಗಿರ್ತಂದ್ರೆ ದೈಹಿಕವಾಗಿ ಕುಸಿದು ಹೋಗಿರ್ತಾರ, ದೈಹಿಕವಾಗಿ ಅವರು ಕುಸಿದಿರ್ತಾರ ಅಂತೇಳಿ ನಾವಲ್ಲಿ ಕಾಣ್ತೀವಿ. ಸೊ ಅಲ್ಲಿ ದೈಹಿಕ ದೌರ್ಬಲ್ಯತೆಗೆ ಒಳಗಡೆಪಟ್ಟಂತ ಅಥವಾ ದೈಹಿಕವಾಗಿ ದೌರ್ಬಲ್ಯರಾಗಿರುವಂತಹ ಜನರಿಗೆ ನಾವು ಬಡವರು ಅಂತೇಳಿ ಪರಿಗಣಿಸ್ತೀವಿ, ಬಡವರು ಅಂತ ಹೇಳಿ ಕರೀತೀವಿ. Fourth one, they borrow from money lenders who charges high rate of interest that lead them into chronic poor. ಅಂತಂದ್ರೆ ಯಾರು ಈ ಬಡ್ಡಿ ಆಡುವಂತ ಜನ ಅಂತ ಕರಿತೀವಿ, ಅಥವಾ ಲೇವಾದೇವಿದಾರರು ಅಂತ ಕರಿತೀವಿ, ಹಣ ಕೊಡುವಂತ ಜನ, ಲೇವಾದೇವಿದಾರರಿಂದ ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲವನ್ನು ಪಡೆದು ದೀರ್ಘಕಾಲದವರೆಗೆ ಅವ್ರೇನಾಗಿರ್ತಾರೆ ಅಂದ್ರೆ ಸಾಲಕ್ಕೆ ಒಳಗಪಟ್ಟಿರ್ತಾರ, ಸಾಲದಲ್ಲಿ ಮುಳುಗಿರ್ತಾರ. ಅಂತ ಜನರಿಗೆ ನಾವು ಬಡವರು ಅಂತ ಹೇಳಿ ಕರಿತೀವಿ. ಅಂದ್ರೆ ಸಾಮಾನ್ಯವಾಗಿ ಯಾವ ಜನ ಕಡಿಮೆ ಆಸ್ತಿ ಹೊಂದಿರ್ತಾರ ಮತ್ತು ಗುಡಿಸಲುಗಳಲ್ಲಿ ವಾಸವಾಗಿರ್ತಾರ, ಯಾವ ಜನರಿಗೆ 2 ಹೊತ್ತು ಊಟವನ್ನು ಪಡೀಲಿಕ್ಕೆ ಆಗೋದಿಲ್ಲ, ಅವರು ಉಪವಾಸ ಆಗಿರ್ಬೋದು ಅಥವಾ ಹಸಿವಾಗಿರ್ಬೋದು ಅಥವಾ ಶುದ್ಧ ಕುಡಿಯುವ ನೀರಿನ ಕೊರತೆ ಆಗಿರ್ಬೋದು, ಆಮೇಲೆ ಮೂಲ ಸಾಕ್ಷರತೆ, ಕೌಶಲ್ಯ ಆಗಿರ್ಬೋದು, ಮತ್ತು ಆರ್ಥಿಕ ಅವಕಾಶಗಳನ್ನ ಪಡೀಲಿಕ್ಕೆ ಆಗದೇ ಇರುವಂತಹ ಜನರಿಗೆ ನಾವು ಬಡವರು ಅಂತ ಕರಿತೀವಿ. ಅದಲ್ಲದೆ ಯಾರು ಪೌಷ್ಟಿಕ ಆಹಾರವನ್ನು ಪಡೀಲಿಕ್ಕೆ ಆಗುದಿಲ್ಲ ಅಥವಾ ಪೌಷ್ಟಿಕತೆ ಪಡೀಲಿಕ್ಕೆ ಆಗುದಿಲ್ಲ, ಯಾರು ಅನಾರೋಗ್ಯರಾಗಿರ್ತಾರ, ಯಾರು ಅಶಕ್ತರಾಗಿರ್ತಾರ ಅಂತವರು ನಾವು ಬಡವರು ಅಂತ ಕರಿತೀವಿ. ಮತ್ತು ಯಾರು ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲವನ್ನು ಪಡೆದು ಅವರು ದೀರ್ಘಕಾಲದವರೆಗೆ ಆ ಸಾಲದಲ್ಲಿ ಮುಳುಗಿರ್ತಾರ ಅಂತ ಜನರಿಗೆ, ಅಥವಾ ಸಾಲಗಾರರಾಗಿ ಉಳಿದಿರ್ತಾರ ಅಂತ ಜನರಿಗೆ ನಾವು ಬಡವರು ಅಂತ ಹೇಳಿ ಪರಿಗಣಿಸ್ತೀವಿ. ಸೊ ಇಲ್ಲಿ ಸಾಮಾನ್ಯವಾಗಿ ಬಡವರನ್ನ ನಾವು 2 ಪ್ರಕಾರಗಳಲ್ಲಿ ಕಾಣ್ತೀವಿ. ಅಂದ್ರೆ ಈ ಪ್ರದೇಶವಾರು ವಿಂಗಡಣೆ ನಾವು ನೋಡಿದ್ರೆ 2 ಪ್ರಕಾರದ ಜನರನ್ನ ನಾವು ಅಥವಾ ಬಡವರನ್ನ 2 ಪ್ರಕಾರಗಳಲ್ಲಿ ವಿಂಗಡಿಸ್ತೀವಿ. ಅದರಲ್ಲಿ ಗ್ರಾಮೀಣ ಪ್ರದೇಶ ಬಡವರು ಮತ್ತು ನಗರ ಪ್ರದೇಶದ ಬಡವರು ಅಂತ ಕರಿತೀವಿ. ಗ್ರಾಮೀಣ ಪ್ರದೇಶದ ಬಡವರು ಮತ್ತು ನಗರ ಪ್ರದೇಶದ ಬಡವರು. ಆ ಗ್ರಾಮೀಣ ಪ್ರದೇಶದ ಬಡವರು ಯಾರು ಮತ್ತು ನಗರ ಪ್ರದೇಶದ ಬಡವರು ಯಾರು ಅಂತ ಹೇಳಿ ನಾವಿಲ್ಲಿ ನೋಡಬಹುದು. ಬಡವರ ಪ್ರಕಾರಗಳನ್ನು ನೋಡ್ತಾ ಇದ್ದೀವಿ ನಾವಿಲ್ಲಿ. ರೂರಲ್ ಪಾವರ್ಟಿ ಅಂಡ್ ಅರ್ಬನ್ ಪಾವರ್ಟಿ. ಗ್ರಾಮೀಣ ಪ್ರದೇಶದ ಬಡವರು ಮತ್ತು ನಗರ ಪ್ರದೇಶದ ಬಡವರು, ಹೀಗೆ 2 ಪ್ರಕಾರಗಳಲ್ಲಿ ವಿಂಗಡಿಸ್ತೀವಿ. ಸೊ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ವಾಸವಿರುವಂತ ಜನ ಯಾರು ಕೃಷಿಯ ಮೇಲೆ ಅವಲಂಬನೆಯಾಗಿರ್ತಾರ ಮತ್ತು ಕೃಷಿಯೇತರ ಅಥವಾ ಸಾಂಪ್ರದಾಯಿಕ ಉದ್ಯೋಗಗಳಲ್ಲಿ ನಿರತರಾಗಿರ್ತಾರ. ಸಾಂಪ್ರದಾಯಿಕ ಉದ್ಯೋಗ ಅಂತಂದ್ರೆ ಸಾಮಾನ್ಯವಾಗಿ ಕೃಷಿಯಲ್ಲಿ. ಸೊ ಕೃಷಿಯಲ್ಲಿ ಕೆಲಸ ಮಾಡುವಂತ
ಜನರಿಗೆ ನಾವು ಗ್ರಾಮೀಣ ಪ್ರದೇಶದ ಬಡವರು ಅಂತೇಳಿ ಕರಿತೀವಿ. ಅದರಲ್ಲಿ ವಿಶೇಷವಾಗಿ ಭೂರಹಿತ ಕಾರ್ಮಿಕರು, ಲ್ಯಾಂಡ್ಲೆಸ್ ಲೇಬರರ್ಸ್, ಭೂರಹಿತ ಕಾರ್ಮಿಕರಾಗಿರ್ಬೋದು, ಸಣ್ಣ ಹಿಡುವಳಿದಾರರಾಗಿರ್ಬೋದು, ಅಂದ್ರೆ ಅತಿ ಕಡಿಮೆ ಭೂಮಿಯನ್ನು ಹೊಂದಿರುವಂತಹ ಜನರಾಗಿರ್ಬೋದು, ಆಮೇಲೆ ಕೃಷಿಯೇತರ ವಿವಿಧ ಕೆಲಸಗಳಲ್ಲಿ ನಿರತರಾಗಿರುವ ಜನ, ಅಂದ್ರೆ ಕೃಷಿಯನ್ನ ಬಿಟ್ಟು ಕೃಷಿಗೆ ಸಂಬಂಧಪಟ್ಟಂತ ಈ ಹಲವಾರು ಕ್ಷೇತ್ರಗಳಲ್ಲಿ ಅಥವಾ ಹಲವಾರು ಕೆಲಸದಲ್ಲಿ ತೊಡಗಿರುವಂತಹ ಜನರಿಗೆ ನಾವು ಗ್ರಾಮೀಣ ಪ್ರದೇಶದ ಬಡವರು ಅಂತ ಕರಿತೀವಿ. ಮತ್ತು ಗೇಣಿದಾರರು ಅಂತಂದ್ರೆ ಈ ಬಡ್ಡಿಯಿಂದ ಹಣ ಪಡಿತಾರ, ಬಡ್ಡಿಯಿಂದ ಸಾಲ ಪಡಿತಾರ ಅಂತ ಜನರಿಗೆ ನಾವು ಗ್ರಾಮೀಣ ಪ್ರದೇಶದ ಬಡವರು ಅಂತೇಳಿ ಕರಿತೀವಿ. ಅಂದ್ರೆ ಭೂರಹಿತ ಕಾರ್ಮಿಕರಾಗಿರ್ಬೋದು, ಸಣ್ಣ ಹಿಡುವಳಿದಾರರಾಗಿರ್ಬೋದು, ಕೃಷಿಯೇತರ ವಿವಿಧ ಕೆಲಸಗಳಲ್ಲಿ ತೊಡಗಿರುವಂತಹ ಜನರಿಗೆ ನಾವು ಗ್ರಾಮೀಣ ಪ್ರದೇಶದ ಬಡವರು ಅಂತೇಳಿ ಕರಿತೀವಿ. ಇನ್ನು ನಗರ ಪ್ರದೇಶದ ಬಡವರು ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಬಡವರ ಸಂಖ್ಯೆ ಹೆಚ್ಚಾಗಿ ಅವರು ತಮ್ಮ ಜೀವನ ನಿರ್ವಹಣೆಗೋಸ್ಕರ, ತನ್ನ ಜೀವನೋಪಾಯಕ್ಕೋಸ್ಕರ ಪರ್ಯಾಯ ಉದ್ಯೋಗಗಳನ್ನ ಹುಡುಕಿ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ನಗರ ಪ್ರದೇಶಕ್ಕೆ ವಲಸೆ ಹೋಗಿರ್ತಾರ. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತ ಬಡವರ ಸಂಖ್ಯೆ ಹೆಚ್ಚಾಗಿ ಯಾವ ಬಡವರು ತನ್ನ ಜೀವನೋಪಾಯಕ್ಕಾಗಿ ನಗರ ಪ್ರದೇಶಗಳಿಗೆ ವಲಸೆ ಹೋಗಿರ್ತಾರ ಅಂತಹ ಜನರಿಗೆ ನಾವು ನಗರ ಪ್ರದೇಶದ ಬಡವರು ಅಂತೇಳಿ ಕರಿತೀವಿ. ಅದರಲ್ಲಿ ಉದಾಹರಣೆಯಾಗಿ ಈ ತಳ್ಳುಗಾಡಿ ಎಳೆಯವರು, ನಾವು ಸಾಮಾನ್ಯವಾಗಿ ನಮ್ಮ ಭಾಷೆಗಳಲ್ಲಿ ಹಮಾಲರು ಅಂತ ಕರಿತೀವಿ, ಹೌದಾ? ಸೊ ಆ ಹಮಾಲರಾಗಿರ್ಬೋದು ಅಥವಾ ತಳ್ಳುಗಾಡಿ ಎಳೆಯವರಾಗಿರ್ಬೋದು. ಚಮ್ಮಾರರು, ಈ ಚಪ್ಪಲಿ ಹೊಲಿಯುವಂತಹ ಜನರಿಗೆ ನಗರ ಪ್ರದೇಶದ ಬಡವರು ಅಂತೇಳಿ ಪರಿಗಣಿಸ್ತೀವಿ. ಆಮೇಲೆ ಹೂ ಕಟ್ಟುವಂತಹ ಮಹಿಳೆಯರು, ನಾವು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನೋಡ್ತೀವಿ, ಈ ಹೂವನ್ನು ಮಾರಿ ಅಥವಾ ಹೂ ಕಟ್ಟಿ ಮಾರುವಂತಹ ಮಹಿಳೆಯರು ಕೂಡ ನಾವು ಬಡವರು ಅಂತೇಳಿ ಪರಿಗಣಿಸ್ತೀವಿ. ಆಮೇಲೆ ಚಿಂದಿ ಆಯುವವರು, ಚಿಂದಿ ರ್ಯಾಗ್ ಪಿಕರ್ಸ್ ಅಂತ ಹೇಳ್ತೀವಿ, ಚಿಂದಿ ಆಯುವವರು ಮತ್ತು ಸಣ್ಣ ಬೀದಿ ವ್ಯಾಪಾರಿಗಳು. ಅಂದ್ರೆ ಈ ರೋಡ್ ಸೈಡ್ ಅಲ್ಲಿ ಸಣ್ಣ ಸಣ್ಣ ವಸ್ತುಗಳನ್ನು ಮಾರುವಂತ ಜನರು, ಅವರಿಗೆ ಬೀದಿ ವ್ಯಾಪಾರಿ ಅಂತ ಕರಿತೀವಿ. ಅವರು ನಗರ ಪ್ರದೇಶದ ಬಡವರು ಆಗಿರ್ತಾರ. ಸೊ ಇದ್ರ ಮೇಲೆ ಒಂದ್ ಮಾರ್ಕ್ಸ್ ಪ್ರಶ್ನೆ ನಿಮ್ಗೆ ಕೇಳಬಹುದು, ನಗರ ಪ್ರದೇಶದ ಬಡವರ ಉದಾಹರಣೆಗಳನ್ನ ಕೊಡಿ ಅಂತ ಹೇಳಿ. ಸೊ ಅವಾಗ ಅಲ್ಲಿ ಗಾಡಿ ಎಳೆಯುವವರಾಗಿರ್ಬೋದು ಅಥವಾ ಹಮಾಲರ ಅಂತ ಕರಿತೀವಿ, ಚಮ್ಮಾರರಾಗಿರ್ಬೋದು, ಹೂ ಕಟ್ಟುವಂತ ಮಹಿಳೆಯಾಗಿರ್ಬೋದು, ಚಿಂದಿ ಆಯುವರಾಗಿರ್ಬೋದು ಮತ್ತು ಬೀದಿ ಸಣ್ಣ ವ್ಯಾಪಾರ ಅಂದ್ರೆ ಬೀದಿ ಬದಿಗೆ ವ್ಯಾಪಾರವನ್ನು ಮಾಡ್ತಕ್ಕಂಥ ಜನರಿಗೆ ನಾವು ನಗರ ಪ್ರದೇಶದ ಬಡವರು ಅಂತ ಹೇಳಿ ನಾವಲ್ಲಿ ಪರಿಗಣಿಸ್ತೀವಿ. ಸೊ ಹೀಗೆ ಈ ಬಡತನ ಸಮಸ್ಯೆ ಕೇವಲ ನಮ್ಮ ದೇಶಕ್ಕೆ ಅಷ್ಟೇ ಸೀಮಿತವಾಗದೆ, ಈ ಬಡತನ ಸಮಸ್ಯೆ ಇಡೀ ಪ್ರಪಂಚಕ್ಕೆ ಸೀಮಿತವಾಗಿದೆ. ಇಡೀ ಪ್ರಪಂಚದ ಒಂದು ಅತಿ ದೊಡ್ಡ ಸಮಸ್ಯೆ ಅಂತ ಹೇಳಿ ಕರೀಬಹುದು. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಬ್ಬಿರುವಂತಹ ಒಂದು ಸಮಸ್ಯೆ ಅದು ಬಡತನ. ಅನೇಕ ಸಮಸ್ಯೆಗಳನ್ನು ಕಾಣ್ತೀವಿ ನಾವು ವಿದ್ಯಾರ್ಥಿಗಳೇ. ಬಡತನ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಅಥವಾ ಮೂಲ ಸೌಕರ್ಯಗಳ ಕೊರತೆ ಆಗಿರ್ಬೋದು, ಅಥವಾ ಶಿಕ್ಷಣದ ಕೊರತೆ ಆಗಿರ್ಬೋದು, ಅಥವಾ ಆರೋಗ್ಯ ಸೌಲಭ್ಯಗಳ ಕೊರತೆ ಆಗಿರ್ಬೋದು, ಅಂತ ಅನೇಕ ಸಮಸ್ಯೆಗಳು ಇದಾವ. ಅಂತ ಅನೇಕ ಸಮಸ್ಯೆಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸಮಸ್ಯೆಯನ್ನು ಕಾಣ್ತೀವಿ, ಅದು ಬಡತನ. ಸೊ ಒಂದು ವೇಳೆ ಸರ್ಕಾರ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದೇ ಆದರೆ ಇಂಥ ಬಡತನವನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಇಂಥ ಬಡತನದಿಂದ ನಾವು ಹೊರಬರಲಿಕ್ಕೆ ಸಾಧ್ಯ ಇದೆ. ಸೊ ಇಂಥ ಅನೇಕ ವಿಷಯಗಳನ್ನ ನಾವು ಈ ಬಡತನದಲ್ಲಿ ಕಾಣ್ತಾ ಇದ್ದೀವಿ. ಇದ್ರ ಮುಂದೆ ನಾವು ಬಡ ಜನರನ್ನು ಗುರುತಿಸುವುದು ಹೇಗೆ ಅಂದ್ರೆ, ಬಡವರನ್ನ ಯಾವ ಆಧಾರದ ಮೇಲೆ ಗುರುತಿಸಲಾಗ್ತದ ಅನ್ನೋದನ್ನ ನಾವು ನೋಡೋದಾದ್ರೆ, ಭಾರತದ ಬಡತನ ಸಮಸ್ಯೆಯು ನಿವಾರಿಸಬೇಕಾದಲ್ಲಿ, ಸಾಮಾನ್ಯವಾಗಿ ಒಂದು ಸಮಸ್ಯೆಯನ್ನು ನಾವು ನಿವಾರಿಸಬೇಕಾದ್ರೆ, ಅದರಲ್ಲಿ ವಿಶೇಷವಾಗಿ ಈ ಬಡತನ ಸಮಸ್ಯೆಯನ್ನು ನಾವು ನಿವಾರಿಸಬೇಕಾದ್ರೆ ಬಡತನದ ಬಗ್ಗೆ ನಾವು ಏನ್ ಮಾಡಬೇಕು, ಕಾರಣಗಳನ್ನ ಗುರುತಿಸಬೇಕು. ಅಂದ್ರೆ ಬಡತನ ಸಮಸ್ಯೆ ಉಂಟಾಗಲಿಕ್ಕೆ ಏನು ಕಾರಣ, ಆ ಕಾರಣಗಳನ್ನ ನಾವು ಗುರುತಿಸಿ ಬಡವರನ್ನು ಆ ಸ್ಥಿತಿಯಿಂದ ಹೊರಬರಲಿಕ್ಕೆ ಅಥವಾ ಹೊರತರಲಿಕ್ಕೆ ಯೋಜನೆಗಳನ್ನು ರೂಪಿಸಬೇಕಾಗಿದೆ. ಆ ಉದ್ದೇಶಕ್ಕಾಗಿ ಸರ್ಕಾರ ಬಡವರು ಅಂದ್ರೆ ಯಾರು ಎಂದು
ಗುರುತಿಸಬೇಕಾಗುತ್ತದೆ. ಅಂದ್ರೆ ಬಡತನದ ಕಾರಣವನ್ನ ಗುರುತಿಸಿ ಆ ಬಡತನವನ್ನ ಕಡಿಮೆ ಬಡತನದಿಂದ ಜನರನ್ನ ಹೊರತರಲಿಕ್ಕೆ ಏನ್ ಮಾಡಬೇಕು, ಸರ್ಕಾರ ಕಾರ್ಯಕ್ರಮಗಳನ್ನ ರೂಪಿಸಬೇಕು. ಸ್ವತಂತ್ರ ಪೂರ್ವದಲ್ಲಿ ದಾದಾಬಾಯಿ ನವರೋಜಿ ಅವರು ಮೊಟ್ಟ ಮೊದಲ ಬಾರಿಗೆ ಈ ಬಡತನ ರೇಖೆಯ ಪರಿಕಲ್ಪನೆಯನ್ನ ಪರಿಚಯಿಸಿದ್ರು. ಅಲ್ಲಿಂದ ಈ ಬಡತನದ ಬಗ್ಗೆ ಅಧ್ಯಯನವನ್ನ ಮಾಡಲಿಕ್ಕೆ ಪ್ರಾರಂಭ ಆಯಿತು ಅಂತ ಹೇಳಿ ನಾವಲ್ಲಿ ಕಾಣ್ತೀವಿ. ಹಾಗಾಗಿ ಸ್ವತಂತ್ರದ ನಂತರ ಭಾರತದಲ್ಲಿ ಬಡವರ ಸಂಖ್ಯೆಯನ್ನು ಗುರುತಿಸಲು ಅನೇಕ ಕ್ರಮಗಳನ್ನ ಕೈಗೊಳ್ಳಲಾಗಿದೆ, ಅನೇಕ ಪ್ರಯತ್ನಗಳನ್ನ ಮಾಡಲಾಗಿದೆ. ಅದರಲ್ಲಿ ಸುಮಾರು 1962ರಲ್ಲಿ ಯೋಜನಾ ಆಯೋಗವು ಅಥವಾ ಯೋಜನಾ ಆಯೋಗದ ಒಂದು ತಂಡವನ್ನ ರಚನೆ ಮಾಡಲಾಗಿತ್ತು. ಅದಲ್ಲದೆ 1979ರಲ್ಲಿ ಕನಿಷ್ಠ ಅಗತ್ಯತೆಗಳು ಮತ್ತು ಪರಿಣಾಮಕಾರಿ ಅನುಭೋಗದ ಬೇಡಿಕೆ ಯೋಜನೆಗಳ ಮೇಲಿನ ಕಾರ್ಯಪಡೆ ಎಂಬ ಸಂಸ್ಥೆಯನ್ನು ಕೂಡ ರಚನೆ ಮಾಡಲಾಗಿತ್ತು. ಅದಲ್ಲದೆ 1989ರಲ್ಲಿ 1989 ಮತ್ತು 2005ರಲ್ಲಿ ತಜ್ಞರ ತಂಡವೊಂದನ್ನು ಕೂಡ ರಚನೆ ಮಾಡಲಾಗಿತ್ತು. ಅಂದ್ರೆ ಬಡವರನ್ನ ಗುರುತಿಸಲಿಕ್ಕೆ, ಯಾರು ಬಡವರು ಅನ್ನೋದನ್ನ ಗುರುತಿಸಲಿಕ್ಕೆ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಅನೇಕ ಪ್ರಯತ್ನಗಳನ್ನು ಮಾಡಿದೆ, ಅನೇಕ ಸಂಸ್ಥೆಗಳನ್ನು ರಚನೆ ಮಾಡಿದೆ, ಅನೇಕ ತಂಡಗಳನ್ನ ರಚನೆ ಮಾಡಿ ಬಡವರು ಅಂದ್ರೆ ಯಾರು, ಬಡತನ ಅಂದ್ರೆ ಏನು, ಬಡತನ ಯಾಕೆ ಹುಟ್ಟದ, ಬಡತನ ಸಮಸ್ಯೆ ಯಾಕೆ ಹೆಚ್ಚಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿಕ್ಕೆ ಅನೇಕ ತಂಡಗಳ ಮೂಲಕ ಸರ್ಕಾರ ಏನ್ ಮಾಡಿದೆ, ಪ್ರಯತ್ನ ಮಾಡಿದೆ ಅಂತ ಹೇಳಿ ನಾವಲ್ಲಿ ಕಾಣ್ತೀವಿ. ಸೊ ಇಲ್ಲಿವರೆಗೆ ನಾವು ಕೇವಲ ಬಡತನ ಅಂದ್ರೆ ಏನು ಅಂತ ಹೇಳಿ ನೋಡಿದೀವಿ, ಬಡವರನ್ನ ಹೇಗೆ ವರ್ಗೀಕರಿಸಲಾಗ್ತದ, ಬಡವರ ಪ್ರಕಾರಗಳು ಯಾವುವು ಮತ್ತು ಆ ಬಡತನವನ್ನ ಗುರುತಿಸಲಿಕ್ಕೆ ಏನೇನು ಪ್ರಯತ್ನಗಳನ್ನು ಮಾಡಲಾಗಿದೆ ಅನ್ನೋದನ್ನ ನಾವು ನೋಡಿದೀವಿ. ಇದರ ಮುಂದಿನ ಭಾಗವನ್ನ ಮುಂದಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಅಲ್ಲಿವರೆಗೆ ಧನ್ಯವಾದಗಳು.